ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಸೊ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡು ಸಿಲ್ವರ್ ಪರ್ಚೇಸ್ ಮಾಡೋದಿತ್ತು, ಸೊ ಹೋಗ್ತಾ ಇದ್ದೀವಿ. ಗಿಫ್ಟ್ ಪರ್ಪಸ್ಗೋಸ್ಕರ ತೊಗೋಬೇಕಿತ್ತು. ಯಾವಾಗಲೂ ಇಲ್ಲೇ ಸಿಲ್ವರ್ ತೊಗೊಳ್ಳೋದು. ಸಿಲ್ವರ್ ಕಲೆಕ್ಷನ್ಸ್ ಮಾತ್ರ ಸಕ್ಕತ್ತಾಗಿರುತ್ತೆ. ಪ್ಯೂರಿಟಿ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಕಪ್ಪಗಾಗೋದು ಆ ಥರ ಎಲ್ಲ ಏನಿಲ್ಲ. ನಾವು ಸುಮಾರು ವರ್ಷದಿಂದ ತೊಗೊತಾ ಇದ್ದೀವಿ. ಆಮೇಲೆ ಆರ್ಡ್ರ್ ಕೊಟ್ಟು ಹೋಗಬೇಕು, ಸೈಜ್ ಇಲ್ಲ, ಡಿಸೈನ್ಸ್ ಇಲ್ಲ, ಏನೂ ಇಲ್ಲ. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇರುತ್ತೆ. ದೊಡ್ಡ ಶಾಪ್ ಇದು. ಫಸ್ಟು ಅವರು ಬೇರೆ ಕಡೆ ಮಾಡಿದರು, ಇವಾಗ ಇಲ್ಲಿ ಮಾಡಿದ್ದಾರೆ. ಒಳಗಡೆ ನೋಡಿ ಸಿಕ್ಕಾಪಟ್ಟೆ ಸೈಜಸ್ ಇರುತ್ತೆ. ಯಾವುದು ಸಿಲ್ವರ್ ಬೇಕಾದರೂ ಸಿಲ್ವರ್ ಐಟಮ್ ಸಿಗುತ್ತೆ. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಅವಕಾಶ ಇರಲಿಲ್ಲ, ಸೊ ನಾನು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಸ್ವಲ್ಪ ವಾಚ್ ಅಂಗಡೀಲಿ ನನ್ನ ವಾಚ್ಗೆ ಸ್ವಲ್ಪ ಶೆಲ್ ಹಾಕ್ಸ್ಬೇಕಿತ್ತು. ಹಸ್ಬೆಂಡು ಇಲ್ಲಿ ಕರ್ಕೊಂಬಂದರು. ಇಲ್ಲಿ ಚೆನ್ನಾಗಿರುತ್ತೆ ಶೆಲ್ಲು ಎಲ್ಲ, ಗ್ಯಾರಂಟಿ ಕೂಡ ಕೊಡ್ತಾರೆ ಅಂತ. ಆಮೇಲೆ ನಾವಿಲ್ಲಿ ತುಂಬ ಸಾರಿ ಬರ್ತೀವಿ. ಇಲ್ಲಿ ಏನಾದರೂ ವಾಚು ಗಿಫ್ಟ್ಗೆ ಅಥವಾ ನಾವೇನಾದ್ರು ತೊಗೊಬೇಕು ಅಂದರೆ ಬರ್ತೀವಿ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದೇ ನೋಡಿ ಸಿಲ್ವರ್ ತೊಗೊಂಡಿದ್ದು. ಅಕ್ಷತೆ ಹಾಕೋಕ್ಕೆ ಇಲ್ಲ ಪ್ರಸಾದ ಹಾಕೋಕ್ಕೆ ಬೌಲ್ ಥರ ತೊಗೊಂಡು ಬಂದೆ. ಚೆನ್ನಾಗಿದೆ. ಅದು ದೊಡ್ಡದೇ ಇದೆ, ವಿಡಿಯೋದಲ್ಲಿ ಚಿಕ್ಕದು ಕಾಣಿಸ್ತಿದೆ ಅಷ್ಟೇ. ಸಿಲ್ವರ್ ರೇಟ್ ಅಂತೂ ಗಗನಕ್ಕೆ ಏರಿದೆ, ಎಲ್ಲರಿಗೂ ಗೊತ್ತು. ಅಮೌಂಟ್ ಜಾಸ್ತಿ, ಪ್ರಾಡಕ್ಟ್ ಮಾತ್ರ ಚಿಕ್ಕದು ಸಿಗುತ್ತೆ. ಮಧ್ಯಾಹ್ನದಿಂದ ಮತ್ತೆ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು 2 ಫಂಕ್ಷನ್ ಇದೆ. ಹಾಫ್ ಸ್ಯಾರಿ ಫಂಕ್ಷನ್ನು. ನನ್ನ ಫ್ರೆಂಡ್ ಮಗಳದ್ದು ಒಂದು, ನನ್ನ ಹಸ್ಬೆಂಡ್ ಫ್ರೆಂಡ್ ಮಗಳದ್ದು ಒಂದು. ಹೋಗಲೇಬೇಕು. ಸೊ ಎರಡೂ ಕಡೆ ಮುಗಿಸ್ಕೊಳ್ಳೋಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ರೆಡಿ ಆದಮೇಲೆ ಒಂದು ಫೋಟೋ ವೀಡಿಯೋಸು ಇದೇ ಇರುತ್ತಲ್ವ, ನಾವು ಒಂದು ಫೋಟೋಸ್ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಬಸವೇಶ್ವರ ನಗರಲ್ಲಿ ಫಸ್ಟು ಹೋಗೋಣ ಅಂತ ನನ್ನ ಫ್ರೆಂಡ್ ಮಗಳು ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ಹೆಣ್ಮಕ್ಳು ರೆಡಿ ಆದರೆ ನೋಡೋಕ್ಕೆ ಒಂದು ಚೆಂದ ಅಲ್ವಾ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ನನ್ನ ಮಕ್ಕಳಿಬ್ರು. ಇವಾಗ ರೀಚ್ ಆಗಿದ್ದೀವಿ. ನನ್ನ ಫ್ರೆಂಡ್ ಮಗಳ ಹೆಸರು ಯಶಸ್ವಿನಿ ಗೌಡ ಅಂತ. ನೋಡಿ ಎಂಟ್ರೆನ್ಸಲ್ಲಿ ಬೋರ್ಡ್ ಹಾಕಿದ್ದಾರೆ. ಕದಂಬ ಆಪೋಸಿಟೇ ಇದಿರೋದು, ರಾಯಲ್ ಹಾಲ್ ಅಂತ. ಇವಳು ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ ಫ್ರೆಂಡು. ಹೆಣ್ಮಕ್ಳಂತೂ ಅದೆಷ್ಟು ಬೇಗ ಬೆಳೀತಾರೆ, ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇದು ಹಾಫ್ ಸ್ಯಾರಿ ಫಂಕ್ಷನ್ ಅನ್ನೋದು ಎಲ್ಲ ಹೆಣ್ಮಕ್ಳು ತಂದೆ ತಾಯಿಗೆ ಒಂದು ಡ್ರೀಮ್ ಥರ. ಅದೊಂದು ಖುಷಿನೂ ಕೊಡುತ್ತೆ, ಒಂದು ಸ್ವಲ್ಪ ಬೇಜಾರು ಕೊಡುತ್ತೆ. ಬೇಜಾರು ಅಂದರೆ ಅವ್ರ ನೋವು ನೋಡಿ ಬೇಜಾರಾಗುತ್ತೆ, ನಮಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ನೋಡಿ ಒಳಗಡೆ ಬಂದ್ವಿ. ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ರು. ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕುಡಿದು ಒಳಗಡೆ ಹೋದ್ವಿ. ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಫೋಟೋಗ್ರಾಫರ್ ಫೋಟೋಶೂಟ್ ಮಾಡ್ತಾಯಿದ್ರು. ನನಗೂ ಫೋಟೋಸ್ ಎಲ್ಲ ತೊಗೊಳಕ್ಕೆ ಒಳ್ಳೆಯದಾಯಿತು. ನೋಡಿ ಫೋಟೋಸ್ ಎಲ್ಲ ತೊಗೊತಾಯಿದ್ರು ಫೋಟೋಗ್ರಾಫರು. ನಾನು ಕೂಡ ಹಂಗೆ ತೊಗೊಂಡೆ. ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಇವಾಗ 7th ಸ್ಟ್ಯಾಂಡರ್ಡು ಇವಳು. ಮೇಕಪ್ ಅಂತೂ ಸಖತ್ತಾಗಿ ಮಾಡಿದರು. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಓವರಾಗೂ ಮಾಡಿರಲಿಲ್ಲ, ಸಿಂಪಲಾಗೂ ಮಾಡಿರಲಿಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ, ಚೆನ್ನಾಗಿತ್ತು ಮೇಕಪ್ ಮಾತ್ರ. ನೋಡಿ ಇದು ಅವ್ರ ಅಮ್ಮ ಮಗಳು. ಅವ್ರ ಅಮ್ಮ ಕೂಡ ನನ್ನ ಫ್ರೆಂಡು, ಅಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಫ್ರೆಂಡ್ ಆಗಿದ್ದಾರೆ. ಇದು ಅವ್ರದ್ದೊಂದು ಫ್ಯಾಮಿಲಿ. ನನಗೆ ಅವ್ರ ಮಗ ಅಂದರೆ ಸಖತ್ ಇಷ್ಟ. ಸಖತ್ ಕ್ಯೂಟಾಗಿ ಮಾತಾಡ್ತಾನೆ, ತಮಾಷೆ ಮಾಡ್ತಾನೆ. ಆಮೇಲೆ ಸಖತ್ ಆ್ಯಕ್ಟಿವ್ ಆಗಿದ್ದಾನೆ. ನಂಗೆ ಅವನು ಅಂದರೆ ಸಖತ್ ಇಷ್ಟ. ಅವತ್ತು ಮಾತಾಡ್ಸೋಕ್ಕಾಗಲಿಲ್ಲ, ಅಷ್ಟು ಸಿಕ್ಕಲಿಲ್ಲ ಅವನು. ನೋಡಿ ನಾವು ಕೂಡ ಒಂದು ಫೋಟೋಸ್ ತೊಗೊತಿದ್ವಿ. ಇವರೆಲ್ಲ ನನ್ನ ಫ್ರೆಂಡ್ಸು, ನನ್ನ ಮಗಳು ಫ್ರೆಂಡ್ಸು ಮತ್ತು ಅವ್ರ ತಾಯಂದಿರು. ಹಾಗೆ ನಾವು ಒಂದು ಫೋಟೋಸ್ ತೊಗೊಂಡ್ವಿ. ಅಲ್ಲಿ ಬೇಗ ಮುಗಿಸ್ಕೊಂಡು ಇನ್ನೊಂದು ಫಂಕ್ಷನ್ ಇತ್ತಲ್ವ, MS ಪಾಳ್ಯದಲ್ಲಿ ಹೋಗಬೇಕಿತ್ತು. ಸೊ ಬೇಗ ಮುಗಿಸ್ಕೊಂಡು ಇವಾಗ MS ಪಾಳ್ಯ ಕಡೆ ಹೊರಟಿದ್ದೀವಿ. ಇದು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮಗಳದು. ಅವ್ರ ಫ್ರೆಂಡ್ ನಮಗೆ ತುಂಬ ಕ್ಲೋಸು, ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ. ಫ್ರೆಂಡ್ ಅನ್ನೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ ಥರ. ನೋಡಿ ಇಲ್ಲಿ ರೀಚ್ ಆದ್ವಿ ಇವಾಗ. ಇದು ಕೂಡ ಹಾಫ್ ಸ್ಯಾರಿ ಫಂಕ್ಷನ್. ಹೇಳಿದ್ನಲ್ಲ 2 ಇವತ್ತು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಬಂದಿದ್ದೀವಿ. ಇದು ಎಲ್ಲಿ ಬರುತ್ತೆ ಅಂದರೆ MS ಪಾಳ್ಯ ಹತ್ರ ಕಲ್ಕಿ ಗ್ರ್ಯಾಂಡ್ಸ್ ವೆನ್ಯೂ ಅಂತ ಇದೆ, ಅಲ್ಲಿ ಮಾಡಿದರು. ಒಂಥರ ಓಪನ್ ಸ್ಪೇಸ್ ಥರ ಇತ್ತು, ಚೆನ್ನಾಗಿತ್ತು. ಎಲ್ಲ ತುಂಬ ಟೈಮು ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಮಕ್ಕಳೆಲ್ಲ ಸೇರ್ಕೊಂಡಿದ್ರಲ್ಲ, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಈ ಥರ ಓಪನ್ ಸ್ಪೇಸಲ್ಲಿ ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ ಅಲ್ವಾ. ಒಳಗಡೆ ಬಂದ್ವಿ. ಇದೇ ಕಲ್ಕಿ ಅಂತ. ನಾನು ಸುಮ್ಮನೆ ಒಂದು ಫೋಟೋ ತೊಗೊಂಡೆ ಅಲ್ಲಿ. ಫಂಕ್ಷನ್ ಎಲ್ಲ ಆಗಲೇ ಸ್ಟಾರ್ಟ್ ಆಗಿತ್ತು. ನಾವು ಬೇಗನೆ ಬಂದಿದ್ವಿ. ಆಗಲೇ ಸ್ವಲ್ಪ ಎಲ್ಲ ಬಂದಿದ್ದರು ಜನ ಎಲ್ಲ. ಸರಿ ನಾವು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು. ನೋಡಿ ಇದು ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ, ನಾವು ಎಲ್ಲ ಒಂದೊಂದು ಫೋಟೋಸ್ ತೊಗೊಂಡ್ವಿ. ಅಲ್ಲಿ ಪ್ಲೇಟಿಂಗ್ಸ್ ಎಲ್ಲ ಸಖತ್ತಾಗಿ ಅರೇಂಜ್ ಮಾಡಿದರು. ನೋಡಿ ಇಲ್ಲಿ ಲೈಟ್ ಸೆಟ್ಟಿಂಗ್ ಥರ ಮಾಡಿ ಗೊಂಬೆ ಎಲ್ಲ ರೊಟೇಟ್ ಆಗೋ ಥರ ಎಲ್ಲ ಮಾಡಿದರು. ನಾನು ಹಂಗೆ ಒಂದು ವೀಡಿಯೋ ತೊಗೊಂಡೆ. ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ. ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬಂದಿತ್ತಲ್ಲ, ಅವರು ನಾವು ಎಲ್ಲ ಮತ್ತೆ ಒಂದು ಫೋಟೋಸ್ ತೆಗೆಸ್ಕೊಂಡ್ವಿ.
ಇದು ನನ್ನ ಹಸ್ಬೆಂಡ್ ಫ್ರೆಂಡ್ ಬ್ಯಾಚು, ಅವ್ರ ಕ್ಲೋಸ್ ಫ್ರೆಂಡ್ಸು ಇವರು. ಅವರು ಕೂಡ ಒಂದು ಫೋಟೋ ತೊಗೊಂಡ್ರು. ನನ್ನ ಮಕ್ಕಳು ನಾವು ಅಲ್ಲೆಲ್ಲ ಫೋಟೋಸ್ ತೊಗೊಳಕ್ಕೆಲ್ಲ ಸೆಟಪ್ ಮಾಡಿದರು, ತೊಗೊಂಡ್ವಿ. ಅದೇ ರೇಗಿಸ್ತಾಯಿದ್ರು, ನಿಮ್ಮ ಯೂಟ್ಯೂಬ್ಗೆ ಯೂಸ್ ಆಗುತ್ತೆ, ಕಂಟೆಂಟ್ ಕ್ರಿಯೇಟ್ ಆಗುತ್ತೆ, ಬನ್ನಿ ಫೋಟೋಸ್ ಎಲ್ಲ ತೆಕ್ಕೊಡ್ತೀನಿ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾಯಿದ್ರು. ಸರಿ ನಾವು ಎಲ್ಲ ಅಲ್ಲಿ ಫೋಟೋಸ್ ತೊಗೊಂಡ್ವಿ. ಚೆನ್ನಾಗಿತ್ತು ಫೋಟೋಸ್ ತೊಗೊಳಕ್ಕೆಲ್ಲ. ಫ್ಯಾಮಿಲಿ ಫಂಕ್ಷನ್ ಅಂದರೆ ಅವಾಗವಾಗ ಹೋಗ್ತಾ ಇರ್ತೀವಿ, ಆದರೆ ಫ್ರೆಂಡ್ಸ್ ಫಂಕ್ಷನ್ಗೆ ಸ್ವಲ್ಪ ಸಿಗೋದು ರೇರು. ಹೋದಾಗ ಅದೊಂದು ಎಂಜಾಯ್ಮೆಂಟು ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಅವ್ರ ಫ್ರೆಂಡ್ಸ್ ಸಿಗ್ತಾರೆ, ನನಗೆ ಅವ್ರ ವೈಫ್ ಸಿಗ್ತಾರೆ. ನಾನು ಹೌಸ್ ವೈಫ್ ಅಲ್ವಾ, ಮನೇಲಿರೋದೇ ನನಗೂ ಬೋರ್ ಆಗಿರುತ್ತೆ. ಯಾರಾದರೂ ಸಿಕ್ಕಿದ್ರೆ ಚೆನ್ನಾಗಿ ಮಾತಾಡಿಕೊಂಡು ಬರ್ಬೋದು ಅಂತ. ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆ ಅಲ್ಲೇ ನಿಯರ್ ಇರೋದು. ಬನ್ನಿ ಮನೆಗೆ ಅಂದರು. ಸರಿ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ. ಇನ್ನೂ ಟೈಮ್ ಇತ್ತು, ಬೇಗನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇಲ್ಲೋ ಸ್ವಲ್ಪ ಹೊತ್ತೆಲ್ಲ ಮಕ್ಕಳು ನಾವು ಎಲ್ಲ ಮನೆಯವರು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಕಾಫಿ ಮಾಡಿಕೊಟ್ರು, ಕಾಫಿ ಎಲ್ಲ ಕುಡಿದ್ವಿ. ಬಟ್ ಒಳಗಡೆ ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಬಿಕಾಸ್ ಯಾಕಂದರೆ ಒಬ್ಬೊಬ್ಬರು ಕಂಫರ್ಟ್ ಇರ್ತಾರೆ, ಒಬ್ಬರು ಕಂಫರ್ಟ್ ಇರೋಲ್ಲ. ಸೊ ಅದಕ್ಕೆ ಏನು ವಿಡಿಯೋ ಅಷ್ಟು ಮಾಡ್ಕೊಂಡಿಲ್ಲ. ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಂದರೆ ಮಗಳು ಸ್ಕೂಲಲ್ಲಿ ಫೋಟೋಸ್ ಥರ ಕೇಳಿದ್ರಂತೆ, ಪಾಸ್ಪೋರ್ಟ್ ಸೈಜ್ ಫೋಟೋಸು. ಸ್ಕೂಲ್ ಸ್ಟಾರ್ಟ್ ಆದರೆ ಇದೊಂದು ಫೋಟೋಸ್ ಹೇಳ್ತಾರಲ್ವ, ಸರಿ ತೊಗೊಳ್ಳೋಣ, ಇವತ್ತು ಹೆಂಗೂ ಫ್ರೀ ಆಗಿದ್ದೀವಲ್ಲ ಅಂತ ಬಂದ್ವಿ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ನಮ್ಮ ಮನೆ ನಿಯರಲ್ಲಿ ಒಂದು ಫೋಟೋ ಸ್ಟುಡಿಯೋ ಇದೆ. ತುಂಬ ಚೆನ್ನಾಗಿ ಫೋಟೋಸ್ ತೆಗಿತಾರೆ, ಫ್ರೇಮ್ ಮಾಡಿಕೊಡ್ತಾರೆ, ಡಿಫ್ರೆಂಟ್ ವೆರೈಟಿಯಾಗಿ ಫೋಟೋಸು. ಆಮೇಲೆ ಬೇರೆ ಬೇರೆ ಥರ ಎಲ್ಲ ಚೆನ್ನಾಗಿ ತೆಕ್ಕೊಡ್ತಾರೆ. ಆಮೇಲೆ ಏನಾದರೂ ಗಿಫ್ಟ್ ಪರ್ಪಸ್ ಕೂಡ ಮಾಡಿಕೊಡ್ತಾರೆ. ಪಿಲೋಲ್ಲಿ ಬೇರೆ ನಾವು ಏನರಲ್ಲಿ ಹೇಳಿದ್ರು ಮಾಡಿಕೊಡ್ತಾರೆ. ತುಂಬ ವೆರೈಟಿಯಾಗಿ ಇಟ್ಟಿರ್ತಾರೆ ಇಲ್ಲಿ. ಆಮೇಲೆ ಫೋಟೋಸ್ ಕೂಡ ಸಖತ್ ಕ್ಲಿಯರೆನ್ಸಾಗಿ ಬರುತ್ತೆ. ಸರಿ ಮಗ್ಳಿಗೆ ಹಂಗೆ ಫೋಟೋಸ್ ತೊಗೊಳ್ಳೋಣ ಅಂತ ಬಂದ್ವಿ. ನಾನು ಹಂಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ನೋಡಿ ಎಷ್ಟು ಡಿಫ್ರೆಂಟ್ ವೆರೈಟಿಯಾಗಿ ಇಲ್ಲಿ ಇಟ್ಟಿದ್ದಾರಲ್ವ. ತುಂಬ ವರ್ಷದಿಂದ ಇದು ಸ್ಟುಡಿಯೋ ಇದೆ, ಯೂಟ್ಯೂಬ್ ಸ್ಟುಡಿಯೋ ಅಂತ. ನೋಡಿ ದೇವ್ರ ಫೋಟೋ ಅಷ್ಟೇ, ಮತ್ತು ಇವಾಗೆಲ್ಲ ಮಕ್ಳದ್ದು ಎಲ್ಲ ಇದು ಮಾಡ್ತಾರಲ್ವ, ಫೋಟೋ ಫ್ರೇಮೆಲ್ಲ ಆ ಥರದ್ದು. ಆಮೇಲೆ ಕಪಲ್ಸ್ದು, ಮ್ಯಾರೇಜು ಎಲ್ಲ ಥರ ಮಾಡ್ತಾರೆ ಇಲ್ಲಿ. ನನ್ನ ಹಸ್ಬೆಂಡ್ಗೆ ಇವ್ರು ಗೊತ್ತಿರೋರು ಕೂಡ. ನನ್ನ ಮ್ಯಾರೇಜು ಮುಂಚೆಯಿಂದನೂ ಇವರು ಪರಿಚಯ ಅವರಿಗೆ. ಸೊ ನಾವು ಅದಕ್ಕೆ ಇಲ್ಲೇ ತೆಗ್ಸೋಕೆ ಬರೋದು. ನೋಡಿ ಟೀ ಶರ್ಟ್ ಮೇಲೆಲ್ಲ ಪ್ರಿಂಟು ಎಲ್ಲ ಥರ ಮಾಡಿಕೊಡ್ತಾರೆ ಅವರು. ಆಮೇಲೆ ನೋಡಿ ಶೋ ಪೀಸ್ ಕೂಡ ಆ ಥರ ಮಾಡಿಕೊಡ್ತಾರೆ. ಯಾರ್ದೋ ಒಬ್ಬರು ಮಾಡಿಟ್ಟಿದ್ರು, ನಾನು ಕೇಳಿದೆ ಹಂಗೂ ಇದು ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದೆ. ಚೆನ್ನಾಗಿ ಮಾಡಿಕೊಡ್ತಾರೆ, ಚೆನ್ನಾಗಿದೆ ಸ್ಟುಡಿಯೋ. ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ಮನೆಯಲ್ಲಿ ಮಾಮೂಲಿ ಕೆಲಸ ಇರುತ್ತಲ್ವ, ಸ್ವಲ್ಪ ಕ್ಲೀನಿಂಗ್ ಕೆಲಸ, ಅಂದು ಅಡುಗೆದು ಮಾಡ್ಕೊತಿದ್ದೆ. ನನ್ನ ಹಸ್ಬೆಂಡ್ ಮೊನ್ನೆ ಮಡಿಕೇರಿಗೆ ಹೋಗಿದ್ರು. ಸ್ವಲ್ಪ ಅಲ್ಲೆಲ್ಲ ಚಾಕ್ಲೇಟ್ಸ್ ಎಲ್ಲ ಚೆನ್ನಾಗಿ ಹೋಮ್ ಮೇಡ್ ಮಾಡ್ತಾರಲ್ವ, ಒಂದಷ್ಟು ತಂದಿದ್ರು. ನನ್ನ ಮಗಳು ನಾನು ವೀಡಿಯೋಗೆ ತೋರಿಸ್ತೀನಿರಮ್ಮ ನಿನ್ನ ವೀಡಿಯೋಗೆ ಅಂತ ಹೇಳಿದ್ಲು. ಸರಿ ಆಯಿತು ತೋರ್ಸಪ್ಪ ಅಂತ ಹೇಳಿದೆ. ಚೆನ್ನಾಗಿತ್ತು, ಹೋಮ್ ಮೇಡ್ ಚಾಕ್ಲೇಟ್ಸ್ ಅಲ್ವ, ಡಾರ್ಕ್ ಚಾಕ್ಲೇಟು, ಆಮೇಲೆ ಕ್ರಂಚಿ ಚಾಕ್ಲೇಟ್ಸು ಎಲ್ಲ ಚೆನ್ನಾಗಿತ್ತು. ಇದು ಮಕ್ಕಳು ಚಾಕ್ಲೇಟ್ಸ್ ಅಂದ್ರೇನು ಬೇಡ ಅಂತ ಹೇಳಲ್ಲಲ್ವಾ, ಅವ್ರ ಪಪ್ಪ ಹೋಗ್ಬೇಕಾದ್ರೇ ಹೇಳಿದರು ಒಂದಷ್ಟು ಚಾಕ್ಲೇಟ್ಸ್ ಎಲ್ಲ ತೊಗೊಂಬರಪ್ಪ, ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಇವತ್ತು ನೈಟ್ ಡಿನ್ನರ್ಗೆ ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಮಾಡ್ಕೊತಿದ್ದೆ. ಮಾರ್ನಿಂಗೆಲ್ಲ ಫಂಕ್ಷನಲ್ಲೆಲ್ಲ ವೆಜ್ ಅಲ್ವಾ, ಸೊ ಇವಾಗ ಸ್ವಲ್ಪ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಗ್ ರೈಸು, ಸ್ವಲ್ಪ ಕಬಾಬ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಕಬಾಬು ಎಲ್ಲರಿಗೂ ಗೊತ್ತಿರೋದೆ, ನಾನು ಒಂದು 2 ಥರ ಮಾಡ್ತೀನಿ ಕಬಾಬು. ಇವತ್ತು ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಬಾಬ್ ಪೌಡ್ರಿಗೆ ಕಾರ್ನ್ಫ್ಲೋರು, ಕರಿಬೇವು ಸೊಪ್ಪು ಸ್ವಲ್ಪ ಒಂದು ಮಿಕ್ಸ್ ಕೊಟ್ಕೊತೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿ ಒಂಥರ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಅದಕ್ಕೆ ಒಂದೇ ಒಂದು ಮೊಟ್ಟೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಲೆಮನ್ದು ಅದು ರಸ ಏನಿರುತ್ತೋ ಅದನ್ನು ಒಂದು ಲೆಮನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟೆ. ಸ್ವಲ್ಪ ಚಿಕನ್ನು ಅದಕ್ಕೆ ಹಾಕ್ಕೊಂಡು, ಮಕ್ಕಳು ಸಾಂಬಾರೆಲ್ಲ ಏನು ಅಷ್ಟು ಇಷ್ಟಪಡೋಲ್ಲ, ಸೊ ಅದಕ್ಕೆ ಕಬಾಬ್ ಮಾಡಿಕೊಂಡೆ. ನೋಡಿ ಚಿಕನೆಲ್ಲ ಹಾಕ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಒಂದು ಮಿಕ್ಸ್ ಮಾಡಿ ಫಸ್ಟು ಸ್ವಲ್ಪ ಫ್ರೀಝರಲ್ಲಿ ಇಟ್ಬಿಡಬೇಕು. ಫ್ರೀಝರ್ ಇಟ್ಟು ತೆಗೆದು ಈ ಥರ ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ಚಿಕನ್ ಕಬಾಬ್ ರೆಡಿಯಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಎಗ್ ರೈಸ್ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ಡೇ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.